ನೋಡಿ ಫ್ರೆಂಡ್ಸ್, ಓಪನ್ ಪಟ್ಟಿ ಕ್ಲಾಂಪ್ ಹೊಡಿತಿದ್ದೀನಿ ನೋಡ್ರಿ. 30 ಇಂಚಿದೆ ನೋಡ್ರಿ, 30 ಇಂಚಿದೆ. ಇದು ಏನಕ್ಕೆ ವಿಡಿಯೋ ಮಾಡ್ತಾರ ನಿಮಗೆ ಅಂದರೆ ನೋಡ್ರಿ, ಕೆಲವು ಪ್ಲಂಬರ್ಗಳು ಏನು ಮಾಡ್ತಾರೆ ನೋಡಿ, ಈ ಥರ ಫುಲ್ಲು ಕಟ್ ಮಾಡಿಬಿಡ್ತಾರೆ. ಈ ಥರ ಬ್ಯಾಲೆನ್ಸ್ ಸಿಕ್ಕಲ್ಲ, ಇಲ್ಲಾಂದರೆ ಗ್ರಿಪ್ ಇರಲ್ಲ, ಸ್ಟ್ರೆಂತ್ ಹೋಗುತ್ತೆ. ಆ ಉದ್ದೇಶಕ್ಕೆ ಏನು ಮಾಡಬೇಕು, ಈ ಥರ ಕ್ಲಾಂಪ್ ಇಟ್ಕೊಂಡು ಅಳತೆ ಮಾಡ್ಕೊಂಡು ನಾವು ಯಾವ ಥರ ಲೈನ್ ಇಳಿಸ್ತೀವೋ ಆ ಥರ ಅಳತೆ ಮಾಡ್ಕೋಬೇಕು. ಮೊದಲನೇದಾಗಿ ನೋಡಿರಿ, ಬೈಲ್ ನೋಡಿರಿ, ಈ ಥರ ಕ್ಲೀನಾಗಿ ಅಳತೆ ಮಾಡ್ಕೋಬೇಕು. ನೋಡಿರಿ, ಈ ಥರ ಇಲ್ಲಿ ಅಡ್ಡ ಬಂದಿದೆ ಪಟ್ಟಿ ನೋಡಿ, ಇಲ್ಲಿ ಮಾರ್ಕ್ ಮಾಡಿದ್ವಿ. ಈ ಥರ ಎಲ್ಲ ಕಟ್ ಆಗತ್ತೆ. ಇಂಥವು ಈ ಥರ ಮಾತ್ರ ಎಷ್ಟು ಬೇಕೋ ಅಷ್ಟೇ ಕಟ್ ಮಾಡ್ಕೋಬೇಕು. ನೋಡಿರಿ, ನಾವು ಅಂಗಡಿಯಿಂದ ತಂದಾಗ ಈ ಥರ ಯಾರೋ ಕಟ್ ಮಾಡಿದ್ದು ಬಂದಿದ್ದಾವೆ, ಒಂದು 3 ಪೀಸ್ ಬಂದಿದ್ದಾವೆ. ಈ ಥರ ಯಾವತ್ತೂ ಕಟ್ ಮಾಡಬಾರ್ದು, ಇಲ್ಲಾಂದರೆ ಹಿಂಗೆ ಒತ್ತಿದ್ರೆ ಸ್ಟ್ರೆಂತ್ ಹೋಗುತ್ತೆ. ಆ ಉದ್ದೇಶಕ್ಕೆ ಕಟ್ ಮಾಡ್ಕೋಬಾರ್ದು. ನೋಡಿರಿ, ಇಲ್ಲಿ ಮಾರ್ಕ್ ಮಾಡಿದ್ವಿ. ನಮ್ಗೆ ಯಾವ್ಯಾವ ಪಟ್ಟಿ ಅಡ್ಡ ಬರುತ್ತೋ ಅಂಥದ್ದು ಮಾತ್ರ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ನೋಡಿರಿ, ಇಲ್ಲೊಂದು ಬರುತ್ತೆ ಕಟ್ ಅಡ್ಡ, ಇಲ್ಲೊಂದು ಬರುತ್ತೆ. ಈ ಥರ ಕಟ್ ಮಾಡ್ಕೋಬೇಕು. ಬರೋವು ಮಾತ್ರ, ಸುಮ್ಮನೆ ಅನ್ವೇಷಕವಾಗಿ ಎಲ್ಲ ಪೂರ್ತಿ ಕಟ್ ಮಾಡೋಕ್ಕೋಗ್ಬಾರ್ದು, ಇಲ್ಲಾಂದರೆ ಸ್ಟ್ರೆಂತೇ ಸಿಗಲ್ಲ ಅದ್ರದ್ದು. ನೋಡಿರಿ, ಫಸ್ಟ್ ಹಿಂಗೆ ಕಟ್ಟಾದ್ರ ಮೇಲೆ ನೋಡಿರಿ, ನೀವೇ ನೋಡಿರಿ, ಯಾವುದು ಮಧ್ಯ ಜಾಸ್ತಿ ತೆಗ್ದಿಲ್ಲ, ಎಷ್ಟು ಬೇಕೋ ಅಷ್ಟೇ ತಗೊಂಡಿದ್ದೀವಿ. ಕಟ್ಟಾದ್ಮೇಲೆ ಈ ಸರಿ ಒಂದು ಸರಿ ಪ್ರೈಮರ್ ಹೊಡ್ಕೊಬಿಟ್ರೆ, ಇದೇನೋ ಪೈಂಟ್ರಲ್ಲ ಹೊಡಿತಾರದು, ಪ್ಲಂಬಿಂಗ್ ನಮ್ಮ ಹುಡುಗ ಹೊಡಿತಾರದು. ನೋಡಿ, ಈ ಥರ ಪ್ರೈಮರ್ ಹೊಡೆದ್ರೆ, ಏನಕ್ಕೆ ಪ್ರೈಮರ್ ಈಗಲೇ ಹೊಡೆದು ಬಣ್ಣ ಎಲ್ಲ ಇದು ಮಾಡ್ಬೇಕು ಅಂದರೆ, ನಾಳೆ ಇದ್ರ ಒಳಗೆಲ್ಲ ಪೈಂಟ್ರ್ ಹತ್ರ ಹೊಡಿಯೋಕ್ಕಾಗಲ್ಲ, ಈ ಗ್ಯಾಪ್ ಒಳಗೆಲ್ಲ. ಅದಕ್ಕೇನು ಮಾಡಬೇಕು, ಈಗಲೇ ಒಂದು ಕೋಟು ಪ್ರೈಮರ್ ಹೊಡೆದು ಬಣ್ಣ ಹೊಡೆದ್ಬಿಟ್ರೆ, ಪೈಂಟ್ರು ಗೋಡೆಯಲ್ಲಿ ಬಣ್ಣ ಹೊಡೆದಾಗ 1 ಕೋಟು ಪ್ರೈಮರು 2 ಕೋಟು ಕಲರ್ ಹೊಡೆದಾಗ ಸರಿಯಾಗಿಬಿಡುತ್ತೆ, ರೆಸ್ಟ್ ಹೊಡಿಯುತ್ತೆ. ಆ ಉದ್ದೇಶಕ್ಕೆ ನಾವೇ ಪ್ಲಂಬರೇ ನಾವೇ ಇದು ಪ್ರೈಮರ್ ಹೊಡೆದು ಬಣ್ಣ ಹೊಡೆದು ಬಿಡ್ತೀವಿ. ಈ ಥರ ಮಾಡೋದ್ರಿಂದ ಕ್ಲಾಂಪು ಲೈಫ್ ಇರುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಮಳೆಗಾಲದಲ್ಲಿ ರೆಸ್ಟ್ ಹಿಡ್ದು ಹೋಗ್ಬಿಡುತ್ತೆ. ಆ ಕಾರಣಕ್ಕೆ ನಾವು ಪ್ರೈಮರ್ ಹೊಡೆದು ಬಣ್ಣ ಹೊಡೆದು ಬಿಡ್ತೀವಿ. ನೋಡಿರಿ, ಪ್ರೈಮರ್ ಹೊಡೆದಾಯ್ತು, ಮೇಲ್ಗಡೆ ಹೊಡೆದಾಯ್ತು. ಈಗ ಇನ್ಸೈಡ್ ಹೊಡಿತಿದ್ವಿ, ಒಳಗಡೆ ಸೈಡು. ಮೇನ್ ಇಂಪಾರ್ಟೆಂಟ್ ಇಲ್ಲೇ ಯಾಕಂದರೆ ಪೈಂಟ್ ಮಾಡ್ಬೇಕಾದ್ರೆ ಬ್ರಷ್ ಆಡೋಲ್ಲ, ಅದೇ ಉದ್ದೇಶಕ್ಕೆ ನಾವು ಹೊಡಿತಾ ಇರೋದು. ನೋಡಿರಿ, ಈಗ ಒಳಗಡೆ ಸೈಡ್ ಹೊಡಿತಾ ಇದ್ದೀವಿ. ನೋಡಿರಿ, ಒಳಗಡೆ ನಾವು ಹೊಡೆದಾಯ್ತು. ಈಗ ನೋಡಿರಿ, ಈ ಥರ ಒಳಗಡೆ ನಾವು ಪ್ರೈಮರ್ ಹೊಡ್ಕೊಬಿಟ್ರೆ, ನೆಕ್ಸ್ಟ್ ಇನ್ನೊಂದು ಕೋಟ್ ಆಯಿಲ್ ಪೈಂಟ್ ಹೊಡೆದ್ರೆ ಅಲ್ಲಿ ಸರಿಯಾಗ್ಬಿಡುತ್ತೆ. ನೋಡಿ, ಈಗ ಎಣ್ಣೆ ಪೈಂಟ್ ಹೊಡಿತಾ ಇದ್ದಾರೆ. ಒಂದು ಕೋಟ್ ಈ ಥರ ಎಣ್ಣೆ ಪೈಂಟ್ ಹೊಡೆದ್ಬಿಟ್ರೆ ಸಾಕು. ನೋಡಿರಿ, ಇಲ್ಲಿ ಜೋಲ ಬಿಟ್ಟು ಹಗ್ಗ ಇಟ್ಟು ಪೈಪ್ಲೈನ್ ಇಳಿಸ್ತಾ ಇದ್ದೀವಿ ಪಟ್ಟಿ. ನೋಡಿ ಫ್ರೆಂಡ್ಸ್, ಓಪನ್ ಪಟ್ಟಿ ಕ್ಲಾಂಪ್ ಪೈಪ್ಲೈನ್ ಹೊಡಿತಾ ಇದ್ದಾನೆ ನಮ್ಮ ಹುಡುಗ. ಈ ಥರ ಇರುತ್ತೆ. ನೋಡಿ, ಜೋಲದಲ್ಲಿ ಕ್ಲಾಂಪ್ ಹೊಡಿತಾ ಇದ್ದೀವಿ. ಸ್ವಲ್ಪ ಪೈಪ್ಲೈನು ಓಪನ್ ಪಟ್ಟಿ ಕ್ಲಾಂಪ್ ಎಲ್ಲ ಹೊಡೆದು ಪೈಪ್ಲೈನೆಲ್ಲ ಇಳಿಸ್ತಾ ಇದೆ ಫೈನಲ್ಲು.
ಫೈನಲಿ ಟ್ಯಾಂಕ್ ಎಲ್ಲ ಕೂರ್ಸಾಯಿತು. ಈಗ ಟೈಲ್ಸ್ ಹಾಕೋಕ್ಕೆ ವಾಟ್ರ್ ಚೆಕ್ ಮಾಡಿ ಸರ್ವಿಸ್ ಕೊಡ್ತಾಯಿದ್ದೀವಿ. ಇದು ನಾಳೆ ದಿನ ಮುನ್ಸಿಪಲ್ ನೀರಿಲ್ಲ ಅಂದರೆ ಸಂಪ್ ನೀರು ಖಾಲಿ ಆದರೆ ಬೋರ್ ನೀರು ಹಾಕೊಳ್ಳೋಕ್ಕೆ 2 ವಾಲ್ ಹಾಕಿದ್ದೀವಿ ನೋಡಿರಿ. ಇದು ಈ ಟ್ಯಾಂಕಿಗೆ ಬೇಕಂದ್ರೆ ಈ ಟ್ಯಾಂಕ್ ಹಾಕೋಬೋದು, ಈ ಟ್ಯಾಂಕಿಗೆ ಬೇಕಂದ್ರೆ ಈ ಟ್ಯಾಂಕಿಗೆ ಬಿಟ್ಕೋಬೋದು ನೋಡಿರಿ. ಒಳಗಡೆ ಪೈಪ್ಲೈನ್ ಆಯಿತು, ಓಪನ್ ಪೈಪ್ಲೈನ್ ಆಯಿತು, ಸ್ಯಾನಿಟರಿ ಆಯಿತು, ಟ್ಯಾಂಕಲ್ಲಿ ಕುಡಿಸಿದ್ದೀವಿ. ಈಗ ಒಳಗಡೆ ಟೈಲ್ಸ್ನವರಿಗೆ ಟೈಲ್ಸ್ ಹಾಕೋಕ್ಕೆ ನಾವು ನೀರು ಚೆಕ್ ಮಾಡಿಬಿಡ್ತಾ ಇದ್ದೀವಿ. ಏನಕ್ಕೆ ಅದು ಮಾಡ್ತಾ ಇದ್ದೀವಿ ಅಂದರೆ ನಾಳೆ ದಿನ ಗಾರರ್ ಮಾಡ್ಬೋದು, ಇಲ್ಲ ಎಲೆಕ್ಟ್ರಿಷಿಯನ್ ಆಗಿರ್ಬೋದು, ಇಲ್ಲ ಟೈಲ್ಸ್ನವರು ಮಿಷಿನ್ ಹಾಕಿರ್ಬೇಕು, ಡ್ಯಾಮೇಜ್ ಆಗ್ಬೋದು. ಆ ಉದ್ದೇಶಕ್ಕೆ ನಾವು ಯಾವಾಗಲೂ ಲೈನಲ್ಲಿ ನೀರು ಇರಬೇಕು. ನೀರು ಚೆಕ್ ಮಾಡಿದ್ರೆ ಏನೇ ಒಂದು ಡ್ಯಾಮೇಜ್ ಆಯಿತು ಅಂದರೂ ಇಮಿಡಿಯೇಟ್ಲಿ ಪ್ಲಂಬರಿಗೆ ಕರೆಸಿ ಸರಿ ಮಾಡಿಸ್ಕೋಬೋದು. ಈಗ ನೀರು ರೆಡಿ ಆಗಿದೆ. ಎಲ್ಲದರಲ್ಲೂ ನೀರು ಬರುತ್ತೆ. ಈ ಥರ ಎಲ್ಲದರಲ್ಲೂ ನೀರು ಬಂತು ಅಂದರೆ ಪ್ರಾಬ್ಲಮ್ ಇರಲ್ಲ. ನಾಳೆ ದಿನ ಎಲ್ಲೋ ಡ್ಯಾಮೇಜ್ ಆಗಿದೆ ಅಂತ ಹೇಳ್ಬಿಟ್ಟು ಓನರ್ ಏನೋ ಹೇಳಲ್ಲ, ನಾವು ನಮ್ಮ ಕೆಲಸ ನಾವು ಪರ್ಫೆಕ್ಟ್ ಆಗಿರುತ್ತೆ ಅಂತ ನಾವು ಹೇಳ್ಬೋದು. ಅದಕ್ಕೆ ಯಾವತ್ತು ವಾಟರ್ ಸಪ್ಲೈ ಪೈಪ್ಲೈನಲ್ಲಿ ನೀರು ಇಟ್ಕೊಂಡು ಆದಷ್ಟು ಟೈಲ್ಸ್ನಲ್ಲಿ ಕೆಲಸ ಮಾಡೋಕ್ಕೆ ಬಿಡಿ. ಎಲ್ಲ ಪ್ಲಂಬರ್ಗಳು ಆದಷ್ಟು ಇದನ್ನು ನೀವು ಅಳವಡಿಸ್ಕೋಬೇಕು. ಇಲ್ಲಾಂದರೆ ನಾಳೆ ದಿನ ಗ್ರೂಪ್ ಟೈಮಲ್ಲಿ ಲೀಕೇಜ್ ಆಯಿತು, ಅಲ್ಲಿ ಲೀಕೇಜ್ ಆಯಿತು, ಇಲ್ಲಿ ಪೈಪ್ಲೈನ್ ಡ್ಯಾಮೇಜ್ ಆಗಿದೆ ಅಂತೆಲ್ಲ ಹೇಳೋಕ್ಕಿಂತ ಈ ಥರ ಮಾಡಿಬಿಟ್ರೆ ಮುಗಿದೈತೆ. ಏನು ಒಂದು ದಿನ ಲೇಟ್ ಆಗ್ಬೋದು ಅಷ್ಟೇ. ಮತ್ತು ಪೈಪ್ಲೈನು ಅಷ್ಟೇ, ಈಗ ಅಂಗಡಿಯಿಂದ ತರಬೇಕಾರೆ ಟ್ರಾನ್ಸ್ಫಾರ್ಮರಲ್ಲಿ ಎಲ್ಲರ ಏರ್ ಕ್ರ್ಯಾಕ್ ಬಂದಿರುತ್ತೆ, ಒಂದೊಂದು ಡ್ರಾಪ್ ನೀರು ಲೀಕ್ ಆಗ್ತಾ ಇರುತ್ತೆ. ಅದು ಅವರಿಗೂ ಗೊತ್ತಿರಲ್ಲ, ನಮಗೂ ಗೊತ್ತಿರಲ್ಲ. ಈ ಥರ ನೀರಾಗಿ ಚೆಕ್ ಮಾಡಿದ್ರೆ ಏನಾದ್ರು ಲೀಕೇಜ್ ಅಂತ ಇಮಿಡಿಯೇಟ್ಲಿ ಸರಿ ಮಾಡ್ಕೋಬೋದು. ಅವಾಗ ಓನರ್ ನಮಗೆ ಯಾವತ್ತೂ ಬಿಲೋ ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ಮಾಡೋದೇ ನಿಜ ಆಗಿರ್ಬೇಕಾರೆ ಈ ಥರ ಲೀಕೇಜ್ ಚೆಕ್ ಮಾಡಿಬಿಟ್ರು ಮುಗಿದೈತೆ. ಏನು ಒಂದು ದಿನ ಲೇಟ್ ಆಗೋದು ಅಷ್ಟೇ ನಮ್ಮ ಕೆಲಸಕ್ಕೆ. ಅವಾಗ ಟೈಲ್ಸ್ನವ್ರಿಗೆ ಯಾವಾಗಲೂ ನಾವು ಎಲ್ಲರೂ ಹೊರಗಡೆ ಆರಾಮಾಗಿ ಬೇರೆ ಕಡೆ ಕೆಲಸ ಮಾಡ್ಕೊಂಡು ಇರ್ಬೋದು.